ಕ್ಯಾಬಿನೆಟ್ನಲ್ಲಿ ಜಾತಿಗಣತಿ ವರದಿ ಮಂಡನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಡ್ಲಘಟ್ಟದಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾತಿಗಣತಿಯನ್ನ ನಾನು ಒಪ್ಪುವುದಿಲ್ಲ. ನನ್ನ ಪ್ರಕಾರ ತಳಮಟ್ಟದಲ್ಲಿ ಜಾತಿಗಣತಿ ಆಗಿಲ್ಲ. ಮನೆ ಮನೆಗೂ ತೆರಳಿ ಜಾತಿಗಣತಿ ಮಾಡಿದ್ರೆ ಅಡ್ಡಿ ಇಲ್ಲ. ಈ ವರದಿಯಲ್ಲಿ ಜಾತಿಗಣತಿಯ ಅಂಕಿಅಂಶ ಸರಿಯಾಗಿಲ್ಲ. ವರದಿ ಪ್ರಕಾರ ಒಕ್ಕಲಿಗ ಲಿಂಗಾಯತ ಜನಸಂಖ್ಯೆ ಕಡಿಮೆ ಇದೆ. ಹೊಸದಾಗಿ ಮನೆ ಮನೆಗೆ ತೆರಳಿ ಜಾತಿಗಣತಿ ಮಾಡಿ ವರದಿ ಮಾಡಬೇಕು. 100ಕ್ಕೆ 100ರಷ್ಟು ಮನೆಗಳಿಗೆ ಹೋಗಿ ಜಾತಿಗಣತಿ ಆಗಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟರು. ಇವತ್ತು ಜಾತಿ ಗಣತಿ ಅನ್ನೋದು ನನ್ನ ಪ್ರಕಾರ ಇವತ್ತು ತಳಮಟ್ಟದಲ್ಲಿ ಜಾತಿ ಗಣತಿ ಆಗಿಲ್ಲ. ಜಾತಿ ಗಣತಿ ಆಗೋದಕ್ಕೆ ನಮ್ಮದೇನು ಅಡ್ಡಿ ಇಲ್ಲ. ಆದರೆ ನಿಜವಾಗಲೂ ಜಾತಿ ಗಣತಿ ಆಗಬೇಕಂದ್ರೆ ಪ್ರತಿ ಮನೆಗೂ ಹೋಗಿ ನಾವು ಜಾತಿವಾರು ಅಂಕಿಅಂಶ ತಗೊಂಡು ಜಾತಿವಾರು ಮಾಡಿದರೆ ಅದಕ್ಕೆ ಮೊದಲನೇ ಸ್ವಾಗತ ನಂದಿರ್ತದೆ. ಪರವಾಗಿದೆ. ಹೊಸದಾಗಿ ಮಾಡಿದಾಗ ಈ ಮಂಡನೆ ಮಾಡ್ತಾ ಇರೋ ವಿರುದ್ಧವಾಗಿ ನಾವಿದ್ದೀವಿ. ಇವತ್ತು ಇಲ್ಲಿ ಅಂಕಿಅಂಶ ಕರೆಕ್ಟಾಗಿಲ್ಲ. ಇವತ್ತು ಅವ್ರು ಹೇಳ್ತಾ ಇರೋದು ಇವತ್ತು ಲಿಂಗಾಯತ ಸಮುದಾಯ ಇವತ್ತು ನಾವು ಜನಸಂಖ್ಯೆ ನೋಡಿದಾಗ ಇವತ್ತು ಅವ್ರ ವರದಿ ಪ್ರಕಾರ ಕಡಿಮೆ ಇದೆ. ಆಮೇಲೆ ಈ ಒಕ್ಕಲಿಗರ ಸಮುದಾಯ ಅವರ ಇದ್ರ ಪ್ರಕಾರ ಕಡಿಮೆ ಇದೆ. ಇವತ್ತು ನಮಗೆ ಜಾತಿ ಗಣತೆ ಮತ್ತೆ ಹೊಸದಾಗಿ ಇವತ್ತು ಪ್ರತಿ ಮನೆಗೆ ಹೋಗಿ ಜಾತಿ ಗಣತೆ ಮಾಡಿ ವರದಿ ಕೊಟ್ಟಾಗ ನಾವು ಅದಕ್ಕೆ ಯಾವುದೇ ವಿರೋಧ ಇಲ್ಲ ಅಂತ ನಾನು ಹೇಳ್ತೀನಿ. ಇವತ್ತು ಜಾತಿ ಗಣತೆ ಅನ್ನೋದು ನನ್ನ ಪ್ರಕಾರ ಇವತ್ತು ತಳಮಟ್ಟದಲ್ಲಿ ಜಾತಿ ಗಣತಿ ಆಗಿಲ್ಲ. ಜಾತಿ ಗಣತಿ ಆಗೋದಕ್ಕೆ ನಮ್ಮದೇನು ಅಡ್ಡಿ ಇಲ್ಲ. ಆದರೆ ನಿಜವಾಗಲೂ ಜಾತಿ ಗಣತಿ ಆಗಬೇಕಂದ್ರೆ ಪ್ರತಿ ಮನೆಗೂ ಹೋಗಿ ನಾವು ಜಾತಿವಾರು ಅಂಕಿಅಂಶ ತಗೊಂಡು ಜಾತಿವಾರು ಮಾಡಿದರೆ ಅದಕ್ಕೆ ಮೊದಲನೇ ಸ್ವಾಗತ ನಂದಿರ್ತದೆ.